ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಮಂಗಳವಾರ ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಮನೆ ದೇವರು ಅವರು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಕೇಳ್ತಾ ಎಲ್ಲವನ್ನು ಹೇಳೋದಕ್ಕೆ ಈ ನಿಮ್ಮ ಕಾರ್ತಿಕ ಒನ್ಸ್ ಅಗೈನ್ ಬಂದಿದ್ದೀನಿ. ಒನ್ಸ್ ಅಗೈನ್ ವೆಲ್ಕಮ್ ಅಂತ ಹೇಳ್ತಾ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಆ್ಯಸ್ ಯೂಶುವಲ್ ಸ್ನೇಹಿತರೆ, ಕುಮಾರಣ್ಣವರು ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಅಲಿಯಾಸ್ ಕೇಂದ್ರದ ಉಕ್ಕು ಮತ್ತು ಭಾರೀ ಕೈಗಾರಿಕಾ ಸಚಿವ ಅಲಿಯಾಸ್ ಮಣ್ಣಿನ ಮಗನ ಮಗ ಅಲಿಯಾಸ್ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹೆಮ್ಮೆಯ ಹಾಸನದ ಮಗ ಕನಕಪುರದ ರಾಮನಗರದ ದತ್ತುಪುತ್ರ ಅಂತ ಹೇಳ್ತಾ ಕುಮಾರಣ್ಣವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಸೋಕಾಳ್ ಭ್ರಷ್ಟಾತೀತ ಭ್ರಷ್ಟ ನಮ್ಮ ಸುಧಾಕರ್ ಅವರು ಸತ್ತೋಗಿದ್ದಾರೆ. ನಮ್ಮ ಪ್ರಕಾರ ಎಲ್ಲ ಈಸ್ ಔಟ್. ಬಟ್ ಏನು ಮಾಡ್ತೀರಾ, ಏನು ಕುಳಿಸ್ಕೊಂಡಿದ್ದಾರೆ ಏನು ಅಂತ ಹೆಬ್ಬೆಟ್ಗೋಸ್ಕರ ಅಂತ. ಸೊ ಅದನ್ನು ವ್ಯಂಗ್ಯವಾಗಿ ಆಡಿರ್ತಕ್ಕಂಥ ನಮ್ಮ ಶಿವು ಅವರು, ಒಕ್ಕಲಿಗ ಶಿವು ಅಲಿಯಾಸ್ ಪೆನ್ನು ಪೇಪರ್ ಕೊಡಲ್ವ ಅಂತ ದುರಾಂಕಾರದಲ್ಲಿ ಹೇಳಿ 3 ವರ್ಷ ಆದ್ರೂ ಉತ್ತರನ ಪೌರುಷ ಒಲೆ ಮುಂದೆ ಹಂಗೆ ಬರೀ ಇಲ್ಲೆಲ್ಲ ಇದು ಮಾಡ್ಕೊಂಡು ಏನೋ ಆಗದೆ ಇರ್ತಕ್ಕಂಥ ಒಬ್ಬ ಅಯೋಗ್ಯ ಒಕ್ಕಲಿಗ ಅಂತಲೇ ಹೇಳ್ಬೋದು. ಬಟ್ ಹೆಮ್ಮೆ ಇದೆ ನಮಗೂ, ಬಿಕಾಸ್ ನಮ್ಮ ಕಮ್ಯುನಿಟಿ. ಬಟ್ ಏನು ಮಾಡ್ತೀರಾ, ಹೇಳ್ದಂಗೆ ನಡ್ಕೊಳಕ್ಕಾಗಿಲ್ಲ. ಹೇಳ್ದಂಗೆ ನಡ್ಕೊಳ್ಳೋಕ್ಕೆ ಅದು ನಾನು ಅಥವಾ ಕುಮಾರಣ್ಣನೋ ದೇವೇಗೌಡರು ಹಿಂಗೆ ಯಾರೋ ಒಬ್ಬರು ಮಾತಿದ್ದಂಗೆ ನಡಿಬೇಕಿತ್ತು. ಈಸ್ ನಾಟ್ ಫಿಟ್ ಫಾರ್ ಎನಿಥಿಂಗ್ ಅಂತ ಹೇಳ್ತಾ ನಮ್ಮ ಅವ್ವ ಹೇಳಿದ್ಲು ಅಪ್ಪ ಹೇಳಿದ್ಲು ಅಂತ ಈಗ ಪಾಪ ಕುಮಾರಣ್ಣನ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸೊ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರಬೇಕು ಏನು ಎತ್ತ ಅಂತ. ಹೌದು, ಕುಮಾರಸ್ವಾಮಿ ಅವ್ರ ಮನೇಲಿ ಅವ್ರಿಗೆ ಗೊತ್ತಿರಬೇಕು ಅಂತಾರೆ. ಅವ್ರಿಗೆ ಯಾಕಪ್ಪ ಮನೇಲಿ ಗೊತ್ತಿರುತ್ತೆ? ಅಪ್ಪ ಶಿವಣ್ಣ, CD ಶಿವು ಅಲಿಯಾಸ್ ಬಂಡೆ ಶಿವು, ನೀನು ಮಾಡಿದ್ಯಲ್ಲ ಅದು ಯಾವುದೋ ಒಂದು TV 9 ನೋಡಿದ್ದೋ ನಾವು. ಹಿಂಗೆ ಕರ್ಕೊಂಡೋಗಿದ್ರು, ಮಾಡಿದ್ರು, ನಮ್ಮನ್ನ ಹಿಂಗೆ ಜೀವಂತವಾಗಿ ಬೆತ್ತಲೆ ಮಾಡಿ ಸೈಟ್ ಬರೆಸ್ಕೊಂಡ್ರು. ಆ ಕ್ಯಾಟಗರಿ ಅವ್ರು ನಾವಲ್ಲ. ಅದಾದಮೇಲೆ ನೀನು ಮಾಡಿದ್ದಲ್ಲಪ್ಪ ಯಾರಿಗೆ SM ಕೃಷ್ಣ ಅವ್ರ ಅಳಿಯನ್ನು ಕಳಿಸ್ಬಿಟ್ಟಲ್ಲ ಒಟ್ಟಿಗೆ, ಆ ಕ್ಯಾಟಗರಿ ಅವರು ಅಲ್ಲ. ನೀವು ಬದುಕಿದವ್ರನ್ನೇ ಹಿಂಗೆ ಮಾಡಿದ್ಯಾ. ಇನ್ನು ನಿನ್ನ ಸ್ವಾರ್ಥಕ್ಕೆ ಸಾಯೋ ಅಂಥವ್ರಿಗೆ ಏನು ಬೇಕಾದ್ರೂ ಮಾಡ್ತೀಯ. ಬಿಕಾಸ್ ನೀನು ಒಬ್ಬ ಅಯೋಗ್ಯ ವ್ಯಕ್ತಿ, ಅಯೋಗ್ಯ ಪೊಲಿಟಿಷಿಯನ್, ಅಯೋಗ್ಯ ರಾಜಕಾರಣಿ. ಏನು ಬೇಕಾದರೂ ನಿನ್ನ ನಗು ಅದು ಯಾವ ರೀತಿ ನಗು ಇರುತ್ತೆ ಅಂದರೆ ನಮ್ಮ ಕಡೆ ಮಧ್ಯದಲ್ಲಿ ಸೇರಿಸ್ಕೊಳ್ಳಿ, ಆ ರೀತಿ ನಗ್ತೀಯ. ಮಿಸ್ಟರ್ ಕುಮಾರಸ್ವಾಮಿ, ನೀನು ಗೆಲ್ಲುವುದಿಲ್ಲ ಅಂದರೆ ಸ್ಟಾರ್ ಚಂದ್ರನ ಸ್ಟಾರ್ಗಿರಿ ಕಿತ್ತು ಕಳಿಸಿದ್ದೀವಿ. ಅದಕ್ಕೆ ದುರಾಂಕಾರದಲ್ಲಿ ಆಡಬೇಡ. ಈಗ ಬೇರೆ ಸ್ಟೇಟ್ಮೆಂಟ್ ಮಾಡಿದ್ಯಾ ನೀನು. ನನಗೆ ಏನೂ ಗೊತ್ತಿಲ್ಲದ ಒಬ್ಬ ಅಯೋಗ್ಯ ಪರಮೇಶ್ವರ ಗೃಹ ಸಚಿವ. ಏನರಯ್ಯ ನಿಮ್ಮ ಕತೆ? ಇದು ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಥರ ಸಾಯಕ್ಕೂ ಬಿಡದೆ ಅವನು ಅಯೋಗ್ಯ ಅದು ಹೆಂಗೆ ಜೈನ ಆಗಿದ್ದಾನೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಈ ಥರ ಇನ್ಸಿಡೆಂಟ್ಗಳು ತುಂಬ ಇದೆ. ನೀವು ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬ ವಾಜಪೇಯಿ ಅವ್ರದ್ದು ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ, ಜೆನ್ಯೂನ್ ಮ್ಯಾನ್. ಅವರ ಒಂದು ಕ್ಯಾಬಿನೆಟಲ್ಲಿ ಮುರಳಿ ಮನೋಹರ್ ಜೋಶಿ ಅಂತ ಇದ್ದರು. ಅವರು ಮಂತ್ರಿ ಆಗಿರೋ ಒಂದು ಕಾರಣಕ್ಕೆ ಆ ಮಂತ್ರಿಗಿರಿನ ಉಳಿಸ್ಕೊಂಡು ICUಲಿದ್ರು, ಕೊನೆಗೆ ಸತ್ತಿ ಸೇರಿದ್ರು. ಬಟ್ ಅಲ್ಲಿ ಸ್ವಾರ್ಥದಿಂದನೋ ಏನೋ ಗೊತ್ತಿಲ್ಲ. ನಾನು ಹಿಂಗೆ ಏನಕ್ಕೆ ಉದಾಹರಣೆಗಳು ಹೇಳ್ತಾ ಇದ್ದೀನಿ ಅಂದರೆ ಯಾರ್ಯಾರು ಯಾವ್ಯಾವ ರೀತಿ ಅಂತ. ಅದಾದಮೇಲೆ ಸ್ವಲ್ಪ ವರ್ಷಗಳ ಹಿಂದೆ ಜಯಲಲಿತಾ 6 ತಿಂಗಳು ಸಾಯಿಸ್ತೆ ವೆಂಟಿಲೇಟ್ರಲ್ಲಿ ಬದುಕಿಸಿ ಕೊನೆಗೆ ಸತ್ರು ಅಂದ್ಬಿಟ್ಟು ಅನೌನ್ಸ್ ಮಾಡಿ ಕಳಿಸ್ಕೊಟ್ರು. ಅದರಿಂದ ಶಶಿಕಲಂದು ಏನೇನೋ ಇದೆ, ಇವ್ರದ್ದಿದೆ, ಅದಿದೆ, ಇದಿದೆ. ಸೊ ಈ ರೀತಿಯಾಗಿ ಇದೆ. ಇನ್ನು ಸಾಮಾನ್ಯರಲ್ಲಿ ಮಾತಾಡಬೇಕು ಅಂದರೆ ಮೈಸೂರಲ್ಲಿ ಒಂದು ಸತ್ತೋಗಿರೋನ್ನ ಹೆಬ್ಬೆಟ್ಟನ್ನ ಖಾಲಿ ಪೇಪರ್ಗೆ ಒತ್ತಿಸ್ಕೊತಾರೆ ಸ್ವಲ್ಪ ವರ್ಷಗಳ ಹಿಂದೆ. ಐ ಥಿಂಕ್ 2-3 ವರ್ಷದ ಹಿಂದೆ. ಸೊ ಈ ರೀತಿ ನಡಿಬೇಕಾದ್ರೆ ಈಸ್ ಎ ಮೌತ್ ಪೀಸ್ ಆಫ್ ಶಿವಕುಮಾರ. ಆ್ಯಂಡ್ ಇವಂದು ದಂಧೆ ಭೂಮಿದು, ಎಲ್ಲೆಲ್ಲಿ ಯಾರ್ಯಾರ್ದು ಏನೇನು ಇರ್ತದೆ, ಅವ್ರು SC ಆಗಿರಲಿ ಇನ್ನೊಂದಾಗಿರಲಿ ಬರೆಸ್ಕೊಳ್ಳೋದು. ಸೊ ಅಲ್ಲಿಗೆ ಮಾರೋದು. ಅಂದರೆ ಈ ತುಮಕೂರು, ಹಿರಿಯೂರು, ಚಿತ್ರದುರ್ಗ ಈ ಸೈಡೆಲ್ಲ ಒಬ್ಬ ಖ್ಯಾತ ಉದ್ಯಮಿ, ಒಬ್ಬ ಅಯೋಗ್ಯ ಸಾವಿರಾರು ಜನಕ್ಕೆ ಮೋಸ ಮಾಡಿ ತನ್ನ ಒಂದು ಸಾಮ್ರಾಜ್ಯನ ಬೆಳೆಸ್ಕೊಂಡಿದ್ನಲ್ಲ, ಅವನು ಸತ್ತೋದ್ನಲ್ಲ. ಈಸ್ ಆಲ್ಸೋ ಎ ಮೌತ್ ಪೀಸ್ ಆಫ್ ಶಿವಕುಮಾರ. ಅವ್ನು ಕುತ್ತಿಗೆಗೆ ಬಂತು ಅಂದ್ಬಿಟ್ಟು ಸತ್ತೋದ. ಯಾರು ಸೀಜರಾಯ ಏನೋ ಬರುತ್ತೆ, ಅವ್ರ ಹೆಸರುಗಳು ನೆನಪಿರಲ್ಲ ನಮಗೆ. ಸೊ ಗನ್ ಶೂಟ್ ಮಾಡಿ ರೇಡ್ ಆದಂಥ ಸಂದರ್ಭದಲ್ಲಿ ಸತ್ತೋದ್ರಲ್ಲ, ಅವ್ರಿಗೆಲ್ಲ ಇವನು ಭೂಮಿ ಸಪ್ಲೈ ಮಾಡ್ತಿದ್ನಂತೆ. ಸೊ ಅಂದರೆ ಭೂಮಿ ಸಪ್ಲೈ ಅಂದರೆ ಇಲ್ಲಿ ಹಿಂಗಿದೆ, ಈ ಥರ ರೌಡಿಸಮ್ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಮಗದೊಂದು ಮಾಡೋದು. ಸೊ ಎಲ್ಲಿವರೆಗೆ ನಡೆಯುತ್ತೆ ಇದೆಲ್ಲ? ಅದಕ್ಕೆ ನರಳಿ ಅವನು ಸಾಯ್ತಾ ಇದ್ದಾನೆ. ಇದನ್ನು ಪಾಪ ನಮ್ಮ ಶಿವಕುಮಾರ್ ಅವರು ಭಾಳ ಏನೋ ಇದು ಮಾಡಿ ಏನೋ ಗೊತ್ತಿಲ್ಲ. ಬಟ್ ನನಗೆ ಇರೋ ಮಾಹಿತಿಯ ಪ್ರಕಾರ ಈಸ್ ಔಟ್. ಸೊ ಆ ವೆಂಟಿಲೇಟರ್ ಅನ್ನೋದೊಂದನ್ನ ತೆಗೆದ್ರೆ ಅವರು ಯಾವತ್ತೂ ಸತ್ತೋಗಿರ್ತಾರೆ. ಅದು ಗೊತ್ತಿಲ್ಲ. ಅದಾದ ನಂತರದಲ್ಲಿ ಶಿವಕುಮಾರ್ ಅವ್ರು ಏನಕ್ಕೆ ಇನ್ನೂ ಉಳಿಸ್ಕೊಂಡಿದ್ದಾರೆ ಅಂತ ಅಂದರೆ, ಒಂದು
MLAದು ಇದು ಬಂದಾಗ ಒತ್ತಿಸ್ಕೋಬೋದು ಹೆಬ್ಬೆಟ್ಟು. ಆ ಹೆಬ್ಬೆಟ್ಟು ಬಗ್ಗೆ ಅಷ್ಟು ವ್ಯಂಗ್ಯ ಮಾಡ್ತೀಯಲ್ಲಪ್ಪ, ಇವತ್ತೂ ಆ ಹೆಬ್ಬೆಟ್ಟಲ್ಲಿ ನಾವು ಸೈನ್ ಹಾಕ್ತೀವಲ್ಲ ಅದನ್ನು ಇನ್ನೊಬ್ಬ ಕಾಪಿ ಮಾಡೋಕ್ಕಾಗಲ್ಲ. ಓಕೆ, ಅಂದರೆ ನಮ್ಮಲ್ಲಿ ಇದೆಯಲ್ಲ ರೇಖೆಗಳು, ಅದೆಷ್ಟೇ ಕೋಟಿಲೂ ಒಬ್ರದ್ದು ಸೇಮ್ ತೋರಿಸ್ಬಿಟ್ರೆ ನೀವು ಹೇಳ್ದಂಗೆ ಕೊಟ್ಬಿಡ್ತೀನಿ ನಾನು ಅಂತ. ಇನ್ನು ಪರಮೇಶ್ವರ ಇವನು ನನಗೇನು ಗೊತ್ತಿಲ್ಲದ ಸಚಿವ, ಇವನು ಮಾತಾಡಬೇಕು. ಅಟ್ಲೀಸ್ಟ್ ಶಿವಕುಮಾರರೂ ಇವನಿಗಿಂತ ಬೆಟರು. ವ್ಯಂಗ್ಯ ಆಡಿದ್ದಾರೆ. ಏನು ವ್ಯಂಗ್ಯ? ಅದೇ ಅಲ್ಲಿಗೆ ಏನು ನಡೀತಾ ಇದೆ ನಿಮಗೆ ಗೊತ್ತೇನಪ್ಪ ಗೃಹ ಸಚಿವನೇ? ಒಂದು ಶಿವಕುಮಾರ್ ತನ್ನ ಸ್ವಾರ್ಥಕ್ಕೂ ಉಳಿಸ್ಕೊಂಡಿರ್ಬೋದು, ಇನ್ನೊಂದು ಆಸ್ತಿ ಪತ್ರಕ್ಕೂ ಉಳಿಸ್ಕೊಂಡಿರ್ಬೋದು. ಈ ಆಸ್ತಿ ಅಂದಾಗ ಇನ್ನೊಬ್ಬರು ನೆನಪು ಬರುತ್ತೆ. KN ನಾಗೇಗೌಡ ಅಂದ್ಬಿಟ್ಟು ನಮ್ಮ ಮಳವಳ್ಳಿಯವರು ನೀರಾವರಿ ಸಚಿವ ಆಗಿದ್ದ. ಅವರು ಅದೆಷ್ಟೋ ಸಾವಿರಾರು ಕೋಟಿನ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿದ್ರಂತೆ. ಅವ್ರು ಸಾಯೋ ಟೈಮಲ್ಲಿ ಸಾಯೋಕ್ಕೂ ಬಿಡ್ತಾಯಿಲ್ಲ, ಅವ್ರನ್ನ ಇದು ಬಿಡ್ತಾಯಿಲ್ಲ. ಆ ನಂಬರ್ ಹೇಳಿ ಅಂತ ಮನೆಯವರು ಕೊನೆಗೆ ಆ ನಂಬರು ಹೇಳಲಿಲ್ಲ. ಸೊ ಎಲ್ಲ ದುಡ್ಡು ಅಲ್ಲಿಗೆ ಸೇರ್ತು. ಅಂದರೆ ಸ್ವಿಸ್ ಬ್ಯಾಂಕಲ್ಲಿ ನಿಮಗೆ ಕೋಡ್ ಗೊತ್ತಿಲ್ಲ ಅಂದರೆ ಅದು ಸರ್ಕಾರಕ್ಕೆ ಅಂತ ಅವ್ರದ್ದು ಏನೇನೋ ರೂಲ್ಸ್ ಇದ್ದಾವೆ ಅಲ್ಲಿ. ಸೊ ಹಾಗಾಗಿ ಅಂದರೆ ನೀವು ಎಷ್ಟೇ ದುಡ್ಡು ಇಟ್ಟರು ನಿಮ್ಮನ್ನ ಹೆಂಗೆ ಬಂತು ಏನು ಕೇಳಲ್ಲ, ಟ್ಯಾಕ್ಸ್ ಇಲ್ಲ. ಸೊ ಹಾಗಾಗಿ ಎಲ್ಲರೂ ತೊಗೊಂಡೋಗಿ ಅಲ್ಲಿ ಹೆಡ್ತಾರೆ. ಸೊ ಈ ರೀತಿ ಎಲ್ಲ ಇರ್ಬೇಕಾದ್ರೆ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲಿ ಏನು ತಪ್ಪು? ಪಾಪ ಮನುಷ್ಯ ಸಾಯೋಕ್ಕೂ ಬಿಡ್ತಾಯಿಲ್ಲ, ಇನ್ನೊಂದು ಬಿಡ್ತಾಯಿಲ್ಲ, ಹೆಬ್ಬೆಟ್ಟು ಒತ್ತಿಸ್ಕೊಳ್ಳೋಕ್ಕೆ ಅಂತ ಹೇಳಿದರು. ಅದನ್ನು ಇವನು ಬೇರೆ ಕೌಂಟ್ರು. ಯಾರು? CD ಶಿವು ಅವರು ಮುಖ್ಯಮಂತ್ರಿ ಆಗಪ್ಪ ಅಂತ ನಾವು ಒಕ್ಕಲಿಗರು ಭಿಕ್ಷೆ ಹಾಕಿದ್ರೆ ಮುಸಲ್ಮಾನ್ ಸಮಾಜದಿಂದನೇ ನಾವು ಅಂತ ಅವರು ಹೇಳ್ತಾರೆ, ಪರಮೇಶ್ವರನೂ ಹೇಳ್ತಾರೆ. ಅಂದರೆ ಒಕ್ಕಲಿಗ ಸಮಾಜ ಏನು ನಿನಗೆ? ನೀನು ಯಾಕೆ ಮತ್ತು ಓಟ್ ಕೇಳಿದೆ ಅಲ್ಲ? ಮುಂದಿನ ಸಲ ನಿನಗೆ ಠೇವಣಿನೂ ಸಿಗೋದಿಲ್ಲ, ಅದು ಬೇರೆ ನಿಮಗೆ 130 ಇದ್ದೀರಾ, 30ಕ್ಕೆ ಬಂದು ನಿಲ್ತೀರಾ. ಈ ರೀತಿ ಇರೋವಂಥ ಮನಸ್ಥಿತಿ ನೀನು ಎಷ್ಟರ ಮಟ್ಟಿಗೆ ಒಬ್ಬ ಒಕ್ಕಲಿಗ ಫಸ್ಟು, ಅದಾದಮೇಲೆ ಒಬ್ಬ ಪೊಲಿಟಿಷಿಯನ್ ನೀನು. ಆದರೆ ನೀನು ಹೇಳ್ಕೊತೀಯ ನಾನು ಫಸ್ಟು ಮಾನವ ಅಂತ. ನೀನು ಒಕ್ಕಲಿಗ ಆಗಿರೋದಕ್ಕೆ ನಿನಗೆ ಐಡೆಂಟಿಟಿ ಇರೋದು. ಸೊ ಈ ರೀತಿ ಎಲ್ಲ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದೇನು ಅಂತ ಅಂದರೆ, ನಾವು ಎಷ್ಟೇ ಏನೇ ಮಾಡಿದ್ರೂ ಸೊ ನಮ್ಮ ಒಂದು ಇದರಲ್ಲಿ ನಾವು ಇರಬೇಕು. ತದನಂತರದಲ್ಲಿ ಒಳ್ಳೆಯದನ್ನು ಮಾಡಬೇಕು. ಇಲ್ಲ ಮಾಡಿದ್ದು ಮಾರಾಯ, ಇಲ್ಲ ಸುಧಾಕರ. ಈಗ ಹೆಂಗೆ ಅಲ್ಲಿ ICUಲಿ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಯಾರೋ ಒತ್ತಡಕ್ಕೆ ಅಷ್ಟು ದಿನ ನರಳಿ ಸಾಯ್ತಾ ಇದ್ದಾನೆ. ಇದೆಲ್ಲರಿಗೂ ಒಂದು ಪಾಠ. ಎಲ್ಲರೂ ನರಳಿನೇ ಸಾಯ್ತಾರೆ ಕೆಟ್ಟದ್ದು ಮಾಡಿರೋರು ಅಂತ ಹೇಳ್ತಾ, ಸೊ ಇದೇ ಈ ಹೊತ್ತಿನ ವಿಶೇಷ. ಆಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.